ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸನ್ಸ್ಕ್ರೀನ್ ಹಚ್ಚಿದ ನಂತರ ಮುಖ ಕಪ್ಪಾಗಿ ಕಾಣ್ತಿದ್ದೇನಾ? ಹಾಗಿದ್ರೆ ಸನ್ಸ್ಕ್ರೀನ್ ಕಾರಣ ಅಂತ ನೀವೆಲ್ಲ ಅನ್ಕೊಂಡಿದ್ದೀರಾ, ಆದ್ರೆ ನಿಜವಾದ ಕಾರಣನೇ ಬೇರೆ ಆಗಿರ್ಬೋದು. ಸನ್ಸ್ಕ್ರೀನ್ ಹಚ್ಚಿದ ನಂತರ ಮುಖ ಡಾರ್ಕ್ ಆಗಿ ಕಾಣ್ತಿದೆ. ನಾವು ಮಾಡೋ ತಪ್ಪುಗಳು ಯಾವ್ಯಾವು ಮತ್ತು ಸರಿಯಾದ ಸನ್ಸ್ಕ್ರೀನ್ ಅನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ಬೇಕು ಅನ್ನೋ ತನಕ ನೋಡಿ. ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಮರಿದೆ ಲೈಕ್ ಮಾಡ್ತೀರಲ್ವಾ. ಸನ್ಸ್ಕ್ರೀನ್ ಮುಖಕ್ಕೆ ಹಚ್ಚಿದ ಆದ ನಂತರ ಡಾರ್ಕ್ ಅಥವಾ ಡಲ್ ಆಗಿ ಕಾಣೋದಕ್ಕೆ ಮೇನ್ಲಿ ಈ 5 ರೀಸನ್ಸ್ಗಳೇ ಆಗಿರುತ್ತೆ. ಮೊದಲನೇ ರೀಸನ್ ಬಂದ್ಬಿಟ್ಟು ಚೂಸ್ ಸನ್ಸ್ಕ್ರೀನ್ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್. ನಿಮ್ಮ ಸ್ಕಿನ್ ಟೈಪಿಗೆ ಸರಿಯಾಗಿ ಸೂಟ್ ಆಗುವಂತ ಸನ್ಸ್ಕ್ರೀನ್ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ಇಫ್ ನಿಮ್ದು ಏನಾದ್ರು ಡ್ರೈ ಸ್ಕಿನ್ ಇದ್ರೆ ನೀವು ಕ್ರೀಮ್ ಅಥವಾ ಮಾಯಿಶ್ಚರ್ ಬೇಸ್ಡ್ ಆಗಿರುವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಇಫ್ ನಿಮ್ದು ಏನಾದ್ರು ಆಯಿಲಿ ಇತ್ತು ಅಂದ್ರೆ ವಾಟರ್ ಅಥವಾ ಜೆಲ್ಡ್ ಬೇಸ್ಡ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ಆಕ್ನಿ ಪೋರ್ ಈ ತರ ಇದ್ರೆ ಮ್ಯಾಟ್ ಫಿನಿಶ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಕಾಗುತ್ತೆ. ನಿಮ್ಮ ಸ್ಕಿನ್ಗೆ ಅನುಗುಣವಾಗಿ ನೀವು ಸನ್ಸ್ಕ್ರೀನ್ ಪರ್ಚೇಸ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಿದ್ದೀನಿ ಹೇಗೆ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಸರ್ಚ್ ಅಲ್ಲಿ ಹೋಗಿ ಡ್ರೈ ಸ್ಕಿನ್ ಸನ್ಸ್ಕ್ರೀನ್ ಅಂತ ಹೊಡೆದ್ರೆ ಸಿಗುತ್ತೆ, ಆಯಿಲಿ ಸ್ಕಿನ್ ಟೋನ್ ಸನ್ಸ್ಕ್ರೀನ್ ಅಂತ ಹೊಡೆದ್ರೆ ಸಿಗುತ್ತೆ. ಸೊ ನಿಮ್ಮ ಸ್ಕಿನ್ಗೆ ಯಾವ ತರ ಸೂಟ್ ಆಗುತ್ತೋ ಆ ತರ ಸ್ಕಿನ್ ಟೈಪ್ ನ ನೀವು ಸರ್ಚ್ ಅಲ್ಲಿ ಹೋಗಿ ಹೊಡೆದ್ರೆ ಒಂದಿಷ್ಟು ಲಿಸ್ಟ್ ಬರುತ್ತೆ. ಸೊ ಒಳ್ಳೆ ರೇಟಿಂಗ್ಸ್ ಇರೋ ಪ್ರಾಡಕ್ಟ್ಸ್ ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ ನಾನು ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಆಫ್ಲೈನ್ ಅಲ್ಲಿ ಹೋಗ್ಬಿಟ್ಟು ನನ್ನ ಸ್ಕಿನ್ ಟೋನ್ ಈ ತರ ಇದೆ, ನನಗೆ ಒಂದು ಒಳ್ಳೆ ಸನ್ಸ್ಕ್ರೀನ್ ನ ಕೊಡಿ ಅಂತಂದ್ರೆ ಅವ್ರು ಕೊಡ್ತಾರೆ. ಸೊ ನೀವು ನಿಮ್ ಸ್ಕಿನ್ಗೆ ಅಪ್ಲೈ ಮಾಡ್ಬಿಟ್ಟು ಅದು ಯಾವ ತರ ನಿಮ್ಗೆ ಕಾಣಿಸುತ್ತೆ, ಫೀಲ್ ಆಗುತ್ತೆ ಅಂತ ನೋಡ್ಕೊಂಡು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಅಪ್ಲಿಕೇಶನ್. ಸಾಕಷ್ಟು ಜನ ತಪ್ಪು ಮಾಡೋದೇ ಇಲ್ಲಿ. ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಳ್ತಾರೆ ಎಲ್ಲರೂ ಅಂತ ಈಗಿನ ಕಾಲದಲ್ಲಿ ಎಲ್ಲರೂ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾರೆ. ಎಷ್ಟು ಅಪ್ಲೈ ಮಾಡ್ತಾರೆ? ಕಡಲೆಕಾಳು ಅಷ್ಟು ಇಷ್ಟೇ ತಗೊಂಡು ಥ್ರೂಔಟ್ ಫೇಸ್ ಎಲ್ಲ ಅಪ್ಲೈ ಮಾಡಿದ್ರೆ ಅದು ಹೇಗೆ ಅದು ಕವರ್ ಆಗುತ್ತೆ, ಹೇಗೆ ನಮಗೆ ಕವರೇಜ್ ಕೊಡುತ್ತೆ ಸನ್ ಪ್ರೊಟೆಕ್ಷನ್ ಇಂದ. ಸೊ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾದ್ರೆ 2 ಫಿಂಗರ್ ಅಷ್ಟು ಅಪ್ಲೈ ಮಾಡಬೇಕು. ಅಂದ್ರೆ ಈ 2 ಫಿಂಗರ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡ್ ಆಗ್ಬೇಕು, ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಎಂಡ್ ಆಗ್ಬೇಕು. ಸೊ ಈ 2 ಫಿಂಗರ್ ಅಷ್ಟು ಸನ್ಸ್ಕ್ರೀನ್ ನ ತಗೊಂಡ್ಬಿಟ್ಟು ಥ್ರೋಟ್ ನಿಮ್ ಫೇಸ್ ಹಾಗೆ ನೆಕ್ಗೆಲ್ಲ ಅಪ್ಲೈ ಮಾಡಬೇಕು. ಆಗ ಮಾತ್ರ ನಿಮ್ಗೆ ಸನ್ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ. ನೀವು ಇಷ್ಟು ಕ್ವಾಂಟಿಟಿ ತಗೊಂಡು ಥ್ರೋಟ್ ಫೇಸಿಗೆಲ್ಲ ಹಚ್ಚಿದ್ರೆ ಅದು ಕವರೇಜ್ ಕೊಡೋದಿಲ್ಲ. ಅದು ಫೌಂಡೇಶನ್ ತರ ಅಲ್ಲ. ಸನ್ಸ್ಕ್ರೀನ್ಗೆ ಸ್ವಲ್ಪ ಕವರೇಜ್ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೀವು ಹಚ್ಕೋಬೇಕಾಗತ್ತೆ. ಇನ್ನು ಥರ್ಡ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಸನ್ ಎಕ್ಸ್ಪ್ಲೋಜನ್. SPF 30ಗೂ 50ಗೂ ಇರೋ ವ್ಯತ್ಯಾಸ ಇಷ್ಟೇ, ಜಸ್ಟ್ 1% ಅಷ್ಟೇ ಅಂತ ಹೇಳ್ಬೋದು. SPF 30 ಯಾರೆಲ್ಲ ಯೂಸ್ ಮಾಡಬೇಕು ಅಂದ್ರೆ ಯಾರೆಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ಮನೇಲಿ ಇರ್ತೀರಾ, ಜಾಸ್ತಿ ಒಳಗಡೆನೆ ಇರ್ತೀನಿ, ಒಂದು ಆಫೀಸ್ ಈ ತರ ಮನೇಲೇ ಇರ್ತೀನಿ ಅನ್ನೋರು SPF 30ನ ಯೂಸ್ ಮಾಡ್ಬೇಕಾಗತ್ತೆ. ಇನ್ನು SPF 50 ಬಂದ್ಬಿಟ್ಟು ಯಾರೆಲ್ಲ ಹೊರಗಡೆ ವರ್ಕಿಂಗ್ ಮಾಡ್ತಿದ್ದೀನಿ ಅನ್ನೋರು ಸ್ವಲ್ಪ SPF 50 ಯೂಸ್ ಮಾಡ್ಬೇಕಾಗತ್ತೆ. ಇನ್ನು ನೀವೇನಾದ್ರೂ ವೆಕೇಶನ್, ಟ್ರಕ್ಕಿಂಗು, ಬೆಟ್ಟ ಆ ತರ ಎಲ್ಲ ಹತ್ತಿದ್ದೀನಿ ಅಂದ್ರೆ SPF 50++ ಸನ್ಸ್ಕ್ರೀನ್ ಯೂಸ್ ಮಾಡ್ಬೇಕಾಗತ್ತೆ. ಸೊ ಯಾವ SPF ನಿಮ್ಗೆ ಯಾವ ಎಕ್ವೇಶನ್ ಅಲ್ಲಿ ಸೂಟ್ ಆಗುತ್ತೋ ಆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ತೀನಿ. ಸೊ ನೀವು ಹೊರಗಡೆ ತುಂಬಾ ಬಿಸಿಲಲ್ಲಿ ಹೋಗ್ಬಿಟ್ಟು SPF 30 ಅಪ್ಲೈ ಮಾಡದ ಅದು ಅಷ್ಟೊಂದು ಕವರೇಜ್ ಕೊಡಲ್ಲ. ಅಷ್ಟೋ ತನಕ ಅದು ಸ್ಟೇ ಆಗಲ್ಲ. ಸೊ ನಿಮ್ಮ ಸನ್ಸ್ಕ್ರೀನ್ ಎಷ್ಟು SPF ಬೇಕು, ನೀವ್ ಯಾವ ತರ ಹೊರಗಡೆ ಹೋಗ್ತಾ ಇದ್ದೀರೋ ಅದ್ರ ಮೇಲೆ ನಿಮ್ಮ SPF ನ ನೀವು ಚೇಂಜ್ ಮಾಡ್ಕೊತಾ ಹೋಗ್ಬೇಕಾಗುತ್ತೆ. ಇನ್ನು 4th ಪಾಯಿಂಟ್ ಬಂದ್ಬಿಟ್ಟು ವೈಟ್ ಕಾಸ್ಟ್. ಅಂದ್ರೆ ಈಗಿನ ಬರೋ ಎಲ್ಲಾ ಸನ್ಸ್ಕ್ರೀನ್ ಅಲ್ಲೂ ಈ ತರ ವೈಟ್ ಕಾಸ್ಟ್ ಅನ್ನೋ ಪ್ರಾಬ್ಲಮ್ ಈಗ ಕಂಡು ಬರಲ್ಲ. ಆದ್ರೆ ಮುಂಚೆ ವೈಟ್ ಕಾಸ್ಟ್ ಸನ್ಸ್ಕ್ರೀನ್ ತುಂಬಾ ಪ್ರಾಬ್ಲಮ್ ಇತ್ತು. ಅಂದ್ರೆ ಇವಾಗ ನೀವು ಪ್ರೈಮರು, ಮಾಯಿಶ್ಚರೈಸರು ಈ ತರ ಬೇರೆ ಬೇರೆ ಪ್ರಾಡಕ್ಟ್ ಹಚ್ಚಿದಾಗ ಸನ್ಸ್ಕ್ರೀನು ಕೂಡ ಹಚ್ಚಿದಾಗ ಅದು ಏನಾಗ್ಬಿಡೋದು, ಮುಖ ಎಲ್ಲ ಬೆಳ್ಳಗೆ ವೈಟ್ ಆಗಿ ಎಕ್ಸ್ಪೋಸ್ ಆಗೋದು. ಸೊ ಆ ತರ ಆಗ್ಬಿಡೋದು. ಸೊ ಈಗ ಬರ್ತಿರೋ ಎಲ್ಲ ಆನ್ಲೈನ್ ಅಲ್ಲಿ ಬರ್ತಿರೋ ಸನ್ಸ್ಕ್ರೀನ್ ಪ್ರಾಡಕ್ಟ್ಗಳೆಲ್ಲ ನೋ ವೈಟ್ ಕಾಸ್ಟ್ ಅಂತಾನೆ ಮೇನ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಈಗ ಆ ತರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. ಇನ್ನು ಲಾಸ್ಟ್ ನಾಟ್ ಬಟ್ ದ ಲೀಸ್ಟ್ 5th ಪಾಯಿಂಟ್ ಬಂದ್ಬಿಟ್ಟು ದಟ್ ಈಸ್ ಸನ್ಸ್ಕ್ರೀನ್ ಲೈಫ್ ಸ್ಪ್ಯಾನ್. ಸನ್ಸ್ಕ್ರೀನ್ ಲೈಫ್ ಸ್ಪ್ಯಾನು ಇದನ್ನ ತುಂಬಾ ಜನ ಗೊತ್ತೇ ಇರಲ್ಲ. ಇದ್ರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 2 to 3 hours ಅಷ್ಟೇ ಇರುತ್ತೆ. ನೀವು ಬೆಳಗ್ಗೆ ಹಚ್ಚಿದೀನಿ ನೈಟ್ ತನಕ ಇರುತ್ತೆ ಅಂದ್ರೆ ಅದು ಸುಳ್ಳು. ಅದು ಎವ್ರಿ 2 to 3 ಅವರ್ಸ್ಗೆ ಮತ್ತೆ ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲ ನಾವು ತುಂಬಾ ಒಳಗೆ ಇದೀವಿ ಅಂದ್ರೆ ಒಂದು 4-5 ಅವರ್ಸ್ ತನಕ ನಡೀತೀವಿ, ಬರೀ ಮನೇಲೇ ಇರ್ತೀವಿ ಅನ್ನೋದಾದ್ರೆ. ಇಲ್ಲ ಹೊರಗಡೆ ತುಂಬಾ ಬಿಸಿಲಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಇಫ್ ಲಂಚ್ ಬ್ರೇಕು ಆ ತರ ಬ್ರೇಕ್ಗಳು ಕೊಟ್ಟಾಗ ನೀವು ಫೇಸ್ ವಾಶ್ ಮಾಡಿ ಮಾಯಿಶ್ಚರೈಸರ್ ಹಚ್ಚಿ ಮತ್ತೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಬೇಕು. ಸಾಕಷ್ಟು ಜನ ಅಪ್ಲೈ ಮಾಡೋದನ್ನ ಮರ್ತೇ ಬಿಡ್ತಾರೆ, ಬೆಳಿಗ್ಗೆ ಹಚ್ಚಿದೀನಿ ಬಿಡು ಅಂತ ಬಿಟ್ಬಿಡ್ತಾರೆ. ಹಾಗಲ್ಲ,
ಥ್ರೂಔಟ್ ದ ಡೇ ನಿಮ್ದು ಏನಾದ್ರು ಸನ್ ಎಕ್ಸ್ಪೋಜರ್ ಜಾಸ್ತಿ ಆದಂಗೆಲ್ಲ ಸ್ವಲ್ಪ ದಿನಕ್ಕೆ 1-2 ಸಲ 3 ಸಲ ಆದ್ರೂ ನೀವು ಅಪ್ಲೈ ಮಾಡೋದು ಸೂಕ್ತ ಅಂತ ಹೇಳ್ತಾ ಹೋಗ್ತೀನಿ. ಇಷ್ಟೋ ತನಕ ಯಾರೆಲ್ಲ ನನ್ನ ವಿಡಿಯೋ ಕೊನೆ ತನಕ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಪ್ರತಿ ವಿಡಿಯೋಗೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.